ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ರಂಗು ತುಂಬಾನೇ ರಂಗೇರಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಮುಖಂಡರ ನಡುವೆ ವಾಕ್ಸಮರ ತುಂಬಾನೇ ಜೋರಾಗಿದ್ದು ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಅವರು ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರ ಮೂಲದ ಬಗ್ಗೆ ಹಾಗೂ ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಟೀಕೆ ಮಾಡಿದರು. ಇದಕ್ಕೆ ಪ್ರತ್ಯುತ್ತರವಾಗಿ ಮೊನ್ನೆ ಖಾನಾಪುರ ಬ್ಲಾಕ್ ಅಧ್ಯಕ್ಷ ಮಹಾದೇವ್ ಕೋಳಿ ಹಾಗೂ ಕಾಂಗ್ರೆಸ್ ಮುಖಂಡರು ಮಾಜಿ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಮಪತ್ರ ಒಂದು ಸಲ್ಲಿಕೆ ಇನ್ನ ಕೆಲವೇ ದಿನಗಳಿವೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಸಾಕಷ್ಟು ಬಿಗ್ ಟಾಕಿಂಗ್ ಫೈಟ್ ಇದಾಗಿದೆ. ವಿಶೇಷವಾಗಿ ಖಾನಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಪರ ಸಾಕಷ್ಟು ಒಂದ್ ರೀತಿ ಕಾರ್ಯಕರ್ತರನ್ನ ಮತ್ತೆ ಸಾಕಷ್ಟು ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಮತದಾರನ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಪರ ಸಾಕಷ್ಟು ಸೆಳಿತಾ ಇರ್ತಕ್ಕಂಥದ್ದು ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೋಳಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಮತ್ತು ಖಾನಾಪುರ ಇತಿಹಾಸದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇದಾಗಿರ್ತಕ್ಕಂಥದ್ದು. ಅವ್ರ ಕೈ ಕೆಳಗಡೆ ಸಾಕಷ್ಟು ವರ್ಷ ಕೆಲಸ ಮಾಡಿದಿರಾ. ತಾವು ಸಹ ಖಾನಾಪುರ ಬ್ಲಾಕ್ ಅಧ್ಯಕ್ಷರು, ಏನ್ ಹೇಳ್ತೀರಾ ಸರ್? ನೋಡಿ ಸರ್, ಉತ್ತರ ಕನ್ನಡ ಕ್ಷೇತ್ರದಾಗ ಇದು ನಾವು ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಟಿಕೆಟ್ ಕೊಟ್ಟರಲ್ಲ, ಅದು ನಾವು ಹೈಕಮಾಂಡ್ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ 40 ವರ್ಷ ಇತಿಹಾಸದಾಗ ನಮ್ಮ ಖಾನಾಪುರ ಕಿತ್ತೂರು ಈ ಭಾಗದಾಗ ಒಬ್ಬರು ಟಿಕೆಟ್ ಕೊಟ್ಟಿರ್ಕಿಲ್ಲ. ಆದರೆ ಮೇಡಮ್ ಅವರಿಗೆ ಟಿಕೆಟ್ ಕೊಟ್ಟೋದಕ್ಕೆ ನಾವು ಹೈಕಮಾಂಡ್ಗೆ ನಾವು ತುಂಬ ಧನ್ಯವಾದ ಅರ್ಪಿಸ್ತೇವೆ. ಮೊದಲನೇದಾಗಿ ನಮ್ಮ ಮೇಡಮ್ ಅವರು ಡಾಕ್ಟರ್ ಅವರು ಭಾಳ ವಿದ್ಯಾವಂತರು. ಅವರ ಒಂದು ಖಾನಾಪುರ ತಾಲೂಕಿನ ನಾವು ಸಿಕ್ಕಿದ್ದು ನಮ್ಮ ಖಾನಾಪುರ ತಾಲೂಕಿನೆಲ್ಲ ಭಾಗ್ಯ. ಯಾಕಂದರೆ ಅವರು ಈಗ ಏನು MLA ಇರಲ್ಲ, ಅವರು MLA ಕ್ಷೇತ್ರದಲ್ಲಿ ತಾಲೂಕು ಸಂಪೂರ್ಣವಾಗಿ ನಮ್ಮ ತಾಲೂಕು ಸುಧಾರಣೆ ಆಗಿದೆ. ಕರ್ನಾಟಕ ರಾಜ್ಯದಾಗ ಖಾನಾಪುರ ತಾಲೂಕು ಎಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಪರಿಸ್ಥಿತಿಗೆ ನಮ್ಮ ಮೇಡಮ್ ಅವರ ಒಂದು ಪರಿಶ್ರಮದಿಂದ ಕರ್ನಾಟಕ ಇತಿಹಾಸದಲ್ಲಿ ಖಾನಾಪುರ ಎಲ್ಲಿ ಅನ್ನೋದು ಎಲ್ಲ ಗೊತ್ತಾಗ್ಬಿಟ್ಟೈತಿ. ಇವರು ಸತತ ಒಂದು ಪರಿಶ್ರಮ ಒಂದು ಒಳ್ಳೆ ರೀತಿಯಿಂದ, ಯಾಕಂದರೆ ನಮ್ಮ ಖಾನಾಪುರದ ಭಾಗ್ಯ ಇದು ಬರೋ ಒಂದು ಒಳ್ಳೆಯ ದೇವ ಬರಲಿವೆ. ಅದಕ್ಕಾಗಿ ನಾವು ಮೇಡಮ್ಗೆ ತುಂಬ ಧನ್ಯವಾದ ಹೇಳ್ಬೇಕು. ಯಾಕಂದರೆ ನಮ್ಮ ಖಾನಾಪುರದ ಇತಿಹಾಸದಲ್ಲಿ ಯಾರೂ ಮಾಡೋ ಕೆಲಸ ಇವತ್ತು ಮಾಡ್ಯಾರ ಅವರು. ಉದಾಹರಣೆ, ಮಕ್ಕಳ ಶಿಕ್ಷಣ ತಗೋರಿ, ಮಕ್ಕಳ ದವಾಖಾನೆ ತಗೋರಿ, ಮಕ್ಕಳು ರೋಡ್ಸ್ ತಗೋರಿ. ಪಶ್ಚಿಮ ಬೆಂಗಳೂರಾಗ ಯಾರು ಇನ್ನೂ ತನಕ ನಮ್ಮ ಕರ್ನಾಟಕದಾಗ ಉತ್ತರ ಕನ್ನಡದಾಗ 40 ವರ್ಷ ಇತಿಹಾಸದಲ್ಲಿ ಇವು ಅನಂತಕುಮಾರ್ ಕೆಲಸ ಮಾಡಿ ಆದರೂ ಕೂಡ ಒಂದು ಕೆಲಸ ಮಾಡಿಲ್ಲ. ಅಂಥ ಇದ್ರೊಳಗೆ ನಮ್ಮ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಭಾಳ ಪರಿಶ್ರಮ ದುಡಿದು ಇವತ್ತು ನಮ್ಗೆಲ್ಲರಿಗೂ ಅವ್ರು ಬೇಕಾಗಿದ್ದಾರೆ. ಹೆಣ್ಮಕ್ಳಿಗೆ ಒಳ್ಳೆಯವರು ಕೆಲಸ ಮಾಡ್ಯಾರ. ಅವರು ನಮ್ಮ ಖಾನಾಪುರದಲ್ಲಿ ಭಾಳ ಒಳ್ಳೆಯ ಬೇಕಾಗಿದ್ದಾರೆ. ಮೊದಲನೇ ಹೇಳ್ಬೇಕಂದ್ರೆ ಡಾಕ್ಟರ್ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಅವರು ಒಂದು ವಿದ್ಯಾವಂತರು, ಅವ್ರು ಡಾಕ್ಟರ್. ಅವ್ರಿಗೆ ಎಲ್ಲ ಸಂಪೂರ್ಣ ಒಂದು ಇದ್ರ ಬಗ್ಗೆ ನಾಲೆಜ್ ಇದೆ. ಅವರು ಮೊದಲನೇದಾಗಿ ಫಸ್ಟ್ ಆರಿಸಿ ಬಂದ ಮೇಲೆ ಖಾನಾಪುರ ತಾಲೂಕಿನಲ್ಲಿ ಎಲ್ಲವನ್ನು ಅವ್ರು ಮೊದಲು ಅಭ್ಯಾಸ ಮಾಡಿ ಏನು ಬೇಕು ಏನು ಬೇಡ ಅನ್ನುವಂಥ ಎಲ್ಲ ಸಂಪೂರ್ಣ ಒಂದು ಸ್ಟಡಿ ಮಾಡಿ ಆ ಥರ ಪ್ರಿಪೇರ್ಸ್ ಕೊಟ್ಟ ಖಾನಾಪುರ ಟೋಟಲಿ ಒಂದು ಒಳ್ಳೆಯ ರೀತಿಯಿಂದ ಬೆಳವಣಿಗೆ ಮಾಡಿದ್ದಾರೆ. ಸರ್, ಈಗ ಒಂದ್ ನಿಮಿಷ, ನಿನ್ನೆ ತಾನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ವಿಶೇಷವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಹಾಲಿ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಅರವಿಂದ್ ಪಾಟೀಲ್ ಅವರು ಮಾತಾಡಿದ್ದಾರೆ. ಖಾನಾಪುರ ಕ್ಷೇತ್ರಕ್ಕೆ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರ ಕೊಡುಗೆ ಶೂನ್ಯ, ಮತ್ತೆ ಅವರು ಬರೇ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರ ಮೂಲವನ್ನು ಕೆದಕಿದ್ದಾರೆ, ಮೂಲತಃ ಮಹಾರಾಷ್ಟ್ರದವರು ಅಂತ ಕೆಲ್ಕಿದ್ದಾರೆ. ಹಾಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಅವರು ಬಂದ ಈಗ 5 ವರ್ಷ ಆಗಿ MLA ಆಗಿ ಅವರು ಇಲ್ಲಿ ಕೆಲಸ ಮಾಡಿ ಅವ್ರಿಗೆ ನಾವು ಸ್ಥಾನಿಕ ಆಗಿಬಿಟ್ಟಾರೆ. ಜನಕ್ಕೆಲ್ಲ ಜನಪ್ರಿಯ ಅದಾರೆ. ಒಂದು ಜನಪ್ರಿಯ ಅವ್ರು ನೋಡೋಕ್ಕಾಗೋದಕ್ಕೆ ಇವ್ರು BJP ಅವರು ಟೀಕಾ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ತಾಲೂಕಿನ ಎಲ್ಲ ಜನರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಮೊದಲೇ ತಿಳ್ಕೊಬೇಕು. ಅರವಿಂದ್ ಪಾಟೀಲ್ ಮೂಲ ಯಾವುದು, ಅವ್ BJP ಅವ್ರು ಯಾವ ಹುದ್ದೆ ಐತೆ ಅವಂಗ ಅದನ್ನ ತಿಳ್ಕೊಕ್ ಮೊದಲು ಅವ್ರು ತಿಳ್ಕೊಂಡು ಆಮೇಲೆ ಹೇಳ್ಬೇಕಾಗ್ತದೆ. ಸೀತಾರಾಮ್ ಎಲ್ಲವ್ರು ಅವ್ರು ಬಂದು ಎಲ್ಲ ಇದು ಕೊಟ್ಟರು, ಅವ್ರಿಲ್ಲ ಅವರು ಇದು ಪ್ರಜಾಪ್ರಭುತ್ವ ಎಲ್ಲ ಪ್ರತಿಯೊಬ್ಬರು ಹಾಕ್ಯದ. ಆ ಥರ ಏನಿಲ್ಲ. ಅವರು ಮೇಡಮ್ ಅನ್ನು ಏಳಿಗೆ ಸೈಡ್ಲಾಕ ಅವ್ರು ಟೀಕಾ ಮಾಡ್ತಾ ಇದ್ದಾರೆ. ಮೊದಲು ನಾವು ತಿಳ್ಕೊಬೇಕು ಅದನ್ನ BJP ಯಾವ ಹುದ್ದೆ ಇದೆ ಅಂತ ತಿಳ್ಕೊಬೇಕು ಮೊದಲು ನಾವು. ಹಾಗಾದ್ರೆ ಬಿಜೆಪಿ ಅವರು ಯಾವ ಹುದ್ದೆಗೂ ಇಲ್ಲ ಅಂತ? ಹೌದು, ಯಾವ ಹುದ್ದೆಗೂ ಇಲ್ಲ. ಅವ್ರು ಫಸ್ಟ್ ಇದ್ದೇನೆ ಅವ್ರು ತಿಳ್ಕೊಬೇಕು, ಅವ್ರೇ ಅಭ್ಯಾಸ ಮಾಡ್ಬೇಕು. ಯಾಕೆ ಮೂಲತಃ ಮೊದಲು ಅವ್ರು MLA ಇದ್ದವ್ರೆ, ಅಧಿಕಾರ ಸಲಾಗಿ BJP ಬಂದಾರ ಅವ್ರು. ಸರ್, ಈಗ ಇನ್ನೊಂದು ಅಭಿವೃದ್ಧಿ ಬಗ್ಗೆ ಏನು ಮಾಡೇ ಇಲ್ಲ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಸರ್, ಅಭಿವೃದ್ಧಿ ನೋಡ್ರಿ, ತಾಲೂಕು ಎಲ್ಲ ಪ್ರತಿಯೊಬ್ಬರು ಗೊತ್ತದ. ಮಕ್ಕಳ ಶಿಕ್ಷಣ ತೋಡ್ರಿ, ದವಾಖಾನೆ ತಗೊಂಡ್ರಿ, ರೋಡ್ ತೋರಿ, ಎಲ್ಲಾ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಗೊತ್ತದೆ. ಪ್ರತಿಯೊಬ್ಬರಿಗೂ ಮೇಡಮ್ ಯಾರು ಏನು ಪ್ರತಿಯೊಬ್ಬರಿಗೂ ಗೊತ್ತದ. ಪ್ರತಿಯೊಂದು ಊರಿಗೆ ನಮ್ಮ ಒಳ್ಳೆ ತಾಲೂಕಿನ ಹಳ್ಳಿ ಅಲ್ಲ, ಪ್ರತಿ ಹಳ್ಳಿಗೂ ಮೇಡಮ್ ಯಾರು ಅಂತ ಗೊತ್ತಿದಲ್ಲ. ಅವ್ರು ಇಲ್ಲಿ ಸ್ಥಾನಿಕ ಅದ, ಅವ್ರ ಮನೆ ಇಲ್ಲೇ ಕಟ್ಟಾರೆ, ಇಲ್ಲೇ ಅದಾರೆ. ಅವರು ಸಾಹೇಬರು ಇಲ್ಲೇ ನೌಕರಿ ಮಾಡ್ಯಾರ. ಪ್ರತಿಯೊಂದು ಅವ್ರಿಗೆ ಇಲ್ಲಿ ಗೊತ್ತದೆ.
ಅವ್ರಿಗೆ ಸರ್ ಈಗ ಯಾಕೆ ಸರ್ ಇಷ್ಟೊಂದು ಎಲ್ಲ ಬಿಜೆಪಿ ನಾಯಕರ ಜೊತೆಗೆ ಅರವಿಂದ್ ಪಾಟೀಲ್ ಸಪೋರ್ಟ್ ಮಾಡಿದ್ದಾರೆ ಬಿಜೆಪಿಗೆ, ಮತ್ತೆ JDS ನಾಯಕರು ಸಹ ಅವ್ರಿಗೆ ಇದು ಕೊಟ್ಟಿದ್ದಾರೆ. ಇವರೆಲ್ಲಾ ಬಿಜೆಪಿ ಒಬ್ಬ ಮಹಿಳಾ ಒಂದ್ ರೀತಿ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಯಾಕಿಷ್ಟು ಸರ್ ಈ ರೀತಿ ಏನು ಅಷ್ಟೊಂದು ಸರ್ ಇವರಿಗೆ ತುಡುಗರಿಗೆ ಬ್ಯಾರೆ ಹಾದಿ ಗೊತ್ತಿಲ್ಲ. ಒಬ್ಬ ಪ್ರಾಮಾಣಿಕ ಮಹಿಳೆ, ಒಬ್ಬ ಅನುಭವಿ ಅದಾಳು. ಯಾಕಂದ್ರೆ ಇತರ ಮೊದಲೇ ಮಾಡ್ಕೊಂಡು ಇವರೆಲ್ಲ ನಾಟಕ ಮಾಡ್ಕೊಂಡು ಹೋಗ್ತಿರಲ್ಲ ಇವರು. ಆದ್ರೆ ನಮ್ಮ ಮೇಡಮ್ ಅಂದ್ರೆ ಪ್ರಾಮಾಣಿಕ ಅವ್ರಿಗೆ ಮತ್ತೊಬ್ಬರು ಯಾರು ಕೆಡ್ಸಾರಲ್ಲ, ಪ್ರಾಮಾಣಿಕ ಇಲ್ಲ, ತಾಲೂಕು ಸುಧಾರಣೆ ಮಾಡೋ ತಾನು ಒಳ್ಳೆ ಆಗ್ರ ಅವ್ರಿಗೆ ಸೇವನಿಲ್ಲ. ಅದಕ್ಕೆ ನಾವೇನ್ ಮಾಡಕ್ ಬರತ್ರಿ. ಈಗ ಇನ್ನೊಂದು, ಈ ಬಾರಿ ಯಾವುದೇ ಕಾರಣಕ್ಕೂ ಕಳೆದ ಬಾರಿ ಒಂದು 50,000ದಿಂದ ಇದು ಮಾಡಿದ್ವಿ, ಈ ಬಾರಿ ಲೀಡ್ ಅಂತೂ ಕೊಡೋದಿಲ್ಲ, ಈ ಸಾಲಿ ಮನೆಗಚ್ತೀವಿ ಅಂತಕ್ಕಂಥ ಮಾತು ಹೇಳಿ. ನೋಡಿ ಸರ್, ನಾವು ಮೇಡಮ್ ಕಳ್ಕೊಂಡ ನಾವು ಅರು ಆಗೈತೆ 10 ತಿಂಗಳದಾಗ. ಪ್ರತಿಯೊಬ್ಬರು ನಾವು ಖಾನಾಪುರ ತಾಲೂಕಿನ ಪ್ರತಿಯೊಬ್ಬರಿಗೂ ಮತದಾರರು ಅರು ಆಗೈತೆ. ನಾವು ಮೇಡಮ್ ಕಳ್ಕೊಂಡು ನಾವು ಒಂದು ಇದು ಅನುಭವಿಸೋದಕ್ಕೆ 10 ತಿಂಗಳದಾಗ ಇನ್ನೂ ಬಿಜೆಪಿ MLA ಬಂದು ಏನು ಕೆಲಸ ಮಾಡಿಲ್ಲ. ಅದ ಮೇಡಮ್ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಮೇಡಮ್ ಅಪೋಸಿಷನ್ ಇದ್ರು ಕೂಡ 1,800 ಕೋಟಿ ಕೆಲಸ ಮಾಡ್ಯಾರ. ಈ 10 ತಿಂಗಳಾದ್ರೂ ಈಗ ಬಿಜೆಪಿ ಒಂದು ನಯ ಪೈಸೆ ಕೆಲಸ ಮಾಡಿಲ್ಲ. ಹಾಗಾದ್ರೆ ಬಿಜೆಪಿ ಹಾಲಿ ಬಿಜೆಪಿ ಮೇಲೆ ಏನು ಮಾಡಿಲ್ಲ, ಅದನ್ನ ತಿಳ್ಕೊಬೇಕು, ಜನ ತಿಳ್ಬೇಕು. ಸುಮ್ಮನೆ ಬಿಜೆಪಿ ಅವರು ಹಿಂದುತ್ವ ಜಾತಿ ಅದು ಮಾಡ್ಕೊಂಡು ಸುಮ್ಮನೆ ಜನ ತಾತರ್ಸತ್ತಾರ. ಅದನ್ನ ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ಹಿಂದೂ ರಾಷ್ಟ್ರ ಎಲ್ಲಾ ಜಾತಿಯವರು ಅವ್ರು ಎಲ್ಲ ಬೇಕೇ ಮೊದ್ಲಿಂತರೂ ಬಂದದ. ಈಗ ಇವ್ರು ಬಂದಾಗ ಇವ್ರಿಗೆ ನಮಗೆ ಕಲಿಸ್ಬೇಕಾಗಿಲ್ಲ, ಇದರಿಂದ ನಾವು ಕಲ್ಕೋಬೇಕಾಗಿಲ್ಲ. ಎಲ್ಲಾ ಜಾತಿ ಜಮಾತ್ ಎಲ್ಲ ನಮ್ಮ ಮೊದ್ಲಿಂತರೂ ಬಂದದಾವ್. ನಮ್ ಇದು ಬಂದದ. ಅವಾಗ ಹಿಂದೂ ಎಲ್ಲಾ ಧರ್ಮ ಅದಾವ್. ಈಗ ಲೋಕಸಭಾ ಚುನಾವಣೆ ನಡೆದಿದೆ, ಎಷ್ಟು ಲೀಡ್ ಕೊಡ್ಬೋದು ಸರ್ ನಿಮ್ ಕಾಂಗ್ರೆಸ್? ಸರ್ ನಾವು 1 ಲಕ್ಷದಿಂದ ಲೀಡ್ ನಮ್ಮ ಮೇಡಮ್ ಆರಿಸ್ತಾರ್ತೇವೆ ನಾವು. ಹೌದಾ? ಖಂಡಿತ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ, ಯಾವುದೇ ಸಂಶಯನೇ ಇಲ್ಲ. ಸಾರಿ, ಖಾನಾಪುರ ಕ್ಷೇತ್ರ ಏನು ಅಭಿವೃದ್ಧಿ ಮಾಡಿಲ್ಲ, ಅವರ ಅಭಿವೃದ್ಧಿ ಶೂನ್ಯ, ಮತ್ತೆ ಅವರು ಮಹಾರಾಷ್ಟ್ರದವರು ಅಂತಕ್ಕಂಥ ಮಾತುಗಳು ಪದೇ ಹೇಳ್ತಾವ್ರೆ ಬಿಜೆಪಿ नायकರು. ಇದಕ್ಕೆ ಏನ್ ಹೇಳ್ತೀರಾ सर? मी ह्या तुमच्या माध्यमातून ह्या आमच्या तालुक्याला परत या सगळ्या समाजाला सांगू इच्छितो की ताई येऊन आता या खानापूरमध्ये 15 वर्ष स्थानिक आहेत. स्थानिक होऊन ताईने काय आमदार नसताना काय हे डेव्हलपमेंट केलेत आणि आमदार असताना काय डेव्हलपमेंट केलेत ह्याच्या 70 वर्षाचा इतिहास काढावा. 70 वर्षामध्ये जो इतिहास झाला तो ताईने करून दाखवलाय. आणि जे बीजेपी वाले ताईवरती टीका करत आहेत त्यांना ताईची एक दहशत आणि ताईची एक भीती आहे. ताई ही खासदार झाली म्हणजे आपलं पुढे काय होणार ह्याची त्यांना भीती आहे. म्हणूनच ताईवरती त्यांनी प्रत्यारोप करत आहेत. हे जनतेला तुमच्या माध्यमातून जनतेला सांगू इच्छितो, ताई आमची ही 100 का 101% ताई खासदार होणार आहे. ह्याच्यात कुणी स्त्रीबळ शंका बाळगू नये. आणि कुणी काय बीजेपी वाले अपोज करून काय ताईबद्दल काय बोलत आहेत याच्यावर तुम्ही दुर्लक्ष करून फक्त ताईला तुम्ही ताईच्या पाठीमागे सपोर्ट करून ताईला खासदार करून दिल्लीला पाठवूया. त्याच्यानंतर तुम्ही आमच्या खानापूरचा इतिहास कसा घडतोय तो बघा. आज जो 70 वर्षामध्ये दवाखाना, परत एवढा मोठा आमचं बस स्टँड, भरपूर ताईने असं अभिवृद्धी करून आमच्या जांबुटी भागाला सुद्धा भरपूर डेव्हलपमेंट केले ताईनं. आम्ही एवढं जनतेला सांगू इच्छितो, कुणाच्या तुम्ही थापानं भलतापी होऊ नका. आता एकदा करून चुकी जनताच बोलत आहे. एकदा आम्ही आमदार करून चुकीत गावलोय असं जनता बोलत आहे, आम्ही बोलत नाही. आम्ही करून दे म्हणतोय, आमचा तालुक्याचा विकास होऊन दे बोलतोय. पण आम्ही त्यांच्यात कधी त्यांनी काय करतात त्याच्यामध्ये आम्ही अपोज कुणाला केलो नाही. आणि आता सुद्धा आम्ही त्यांचे सुद्धा लीडर बोलत आहेत की ह्या वेळेला ताई जर झाले तर काहीतरी होईल असं त्यांनी पण बोलत आहेत. अपोज लीडर सुद्धा बोलत आहेत. पण विश्वर हेगडे ना त्या कॅन्डिडेटला काय दाखवावं, तर आम्ही लय लीड आहे म्हणून 92,000चं लीड आम्हाला तसंच राहील असं त्यांना वाटायला. हे त्यांचा भ्रम आहे. आणि आम्ही ह्या गोष्टी तालुक्यामधून सगळ्यापेक्षा हायेस्ट निवडून ताई येते हे तुम्हाला सांगू इच्छितो. आणि परत जनतेने कुणी मनात शंका बाळगून आम्ही हिंदू, आम्ही हे जातीचं राजकारण न करता ताईचा विकासाचं राजकारण करून ताई ह्याच्या पाठीमागे जे ताईने जो विकास केलाय तो विकास करून ह्याच्या पुढे पण आम्ही दाखवूया. ताईच्या पाठीमागे राहून आमचा खानापूर तालुका सुधारून घेऊया. एवढंच मी तुमच्या यातून सांगू इच्छितो ಜನತೆಲ್ಲ. ಈಗ ಅರವಿಂದ್ ಪಾಟೀಲ್ ಅವರು ಏನ್ ಹೇಳ್ತಾವ್ರೆ, ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಏನು ಇದೇ ಮಾಡಿಲ್ಲ, ಮತ್ತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಬರ್ಲಿ ಆಣೆ ಮಾಡ್ಲಿ ಅವ್ರು ಏನ್ ಕೆಲಸ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಅರವಿಂದ್ ಪಾಟೀಲ್ ಅವರು, ಮಾಜಿ ಶಾಸಕರು. अरविंद पाटील साहेबांना सांगू इच्छितो, साहेब तुम्ही बघा राजकारण करा, पण ह्या बाबतीत तुम्ही असं बोलून किंवा असं सांगून हे तुम्हाला तुमच्या डोळ्यासमोर आहे साहेब. एवढा मोठा तालुक्यामध्ये एवढा मोठा दवाखाना झालेला आहे, एवढे मोठे हॉस्पिटल झालेले आहेत, एवढे मोठमोठे प्रकल्प झाले आहेत. हे तुम्ही मान्य करा. तुम्ही राजकारण त्याच्यामध्ये करू नका साहेब. तुम्हाला आमची एक विनंती आहे, खालच्या पातळीवरती जाऊन टीका करू नका. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.